ಒಂದು ಬಾರಿ ಹ್ಮ್ ಮಹಾವಿಷ್ಣು ಈ ತುಳಸಿ ಹುಟ್ಟೋದಕ್ಕೆ ಇನ್ನೊಂದು ಪುರಾಣವನ್ನ ಹೇಳ್ತಾರೆ. ಹ್ಮ್ ಮಹಾವಿಷ್ಣು ಏನು ಮಾಡ್ತಾನೆ, ಸಮುದ್ರ ಮಥನ ಕಾಲದಲ್ಲಿ ಹ್ಮ್ ಸಮುದ್ರವನ್ನು ಮಥನ ಕಾಲದಲ್ಲಿ ಆ ಅಮೃತ ಕಳಶವನ್ನು ಎತ್ಕೊಂಡ್ಬರ್ತಾ ಇರ್ತಾರೆ. ಸರಿ. ಇದನ್ನು ಅಮೃತ ಕಳಶವನ್ನು ಎತ್ಕೊಂಡ್ಬರ್ಬೇಕಾದ್ರೆ ಅತ್ಯಂತ ಸಂತೋಷಗೊಂಡಂತಹ ಮಹಾವಿಷ್ಣುವಿನ ಪರಮ ಭಕ್ತೆ ಅವಳಿಗೆ ತುಂಬ ಸಂತೋಷವಾಗುತ್ತೆ. ಹ್ಮ್ ಆನಂದ ಬಾಷ್ಪಗಳನ್ನು ಅಲ್ಲಿ ಸುರಿಸ್ತಾಳೆ. ಓ ಆನಂದ ಬಾಷ್ಪ ಸುರಿಸಿದ ನಂತರದಲ್ಲಿ ಮಹಾವಿಷ್ಣುವಿಗೆ ಒಂದು ರೀತಿಯಾದಂತಹ ಮೋಹವೂ ಆಗುತ್ತೆ. ಹ್ಮ್ ಹ್ಮ್ ಅನಂತರಲ್ಲಿ ಅವಳು ಹೇಳ್ತಾಳೆ, ಅವನು ಮಹಾವಿಷ್ಣುವಿನ ಮದುವೆ ಆಗು ನೀನು ಅಂತ ಅವಳು ಅವನು ಹಿಂದೆ ಹಿಂದೆ ಬೀಳಲಿಕ್ಕೆ ಆರಂಭವನ್ನು ಮಾಡ್ತಾಳೆ. ಹ್ಮ್ 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 ಇದನ್ನು ಕಂಡಂತಹ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಓಕೆ. ನೀನು ಒಂದು ಗಿಡವಾಗಿ ಇರು ಮುಟ್ಟು ಅವಳಿಗೆ ಶಾಪ ಕೊಡ್ತಾಳೆ. ಹ್ಮ್ ಹ್ಮ್ ನೀನೊಂದು ಗಿಡವಾಗಿ, ಒಂದು ಸಣ್ಣ ಗಿಡವಾಗಿ ಇದ್ದು ಬಿಡು ಹ್ಮ್ ಹ್ಮ್ ಅಂತ ಅವಳಿಗೆ ಹೇಳ್ತಾಳೆ. ಹ್ಮ್ ಆವಾಗ ಈ ಥರ ಹೇಳ್ಬಿಟ್ಲು ಅವಳು ಅಂತ ಮಹಾವಿಷ್ಣು ಕೇಳ್ಕೊಂಡಾಗ ಓಕೆ. ಒಂದು ಮುಂದಕ್ಕೊಂದು ದಿನಗಳು ಬರುತ್ತೆ ಇರು ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಗಿಡವಾಗಿ ಅಲ್ಲಿ ಸ್ಥಾಪನೆ ಆಗ್ತಾಳೆ. ಸರಿ. ಆ ಗಿಡವಾಗಿ ಸ್ಥಾಪನೆಯಾದಂತಹ ಆ ವಿಷ್ಣುವಿನ ಅತ್ಯಂತ ಇಷ್ಟಪಡುವಂತಹ ಆ ಭಕ್ತಿಗೆ ಹ್ಮ್ ಹ್ಮ್ ಪಾರ್ವತೀ ದೇವಿ ಬರ್ತಾಳೆ. ಹ್ಮ್ ಅಲ್ಲಿ ಒಂದು ಬೃಂದಾವನವನ್ನು ಕಟ್ತಾಳೆ ಅವಳು. ಹ್ಮ್ ಕಲ್ಲು ಕಟ್ಟೆಯನ್ನು ಕಟ್ಟಿ ಓಕೆ. ಅಲ್ಲಿ ತುಳಸಿ ಗಿಡವನ್ನು ನೆಟ್ಟಿ ಹ್ಮ್ ಹ್ಮ್ ಅಲ್ಲಿ ನೆಲ್ಲಿಕಾಯಿ ಗಿಡವನ್ನು ಇಡ್ತಾಳೆ ಹ್ಮ್ ಪಾರ್ವತಿ ದೇವಿ. ಪಾರ್ವತೀ ದೇವಿ. ಓಕೆ. ಅಲ್ಲಿ ನಿನಗೆ ಮುಂದೊಂದು ದಿನ ಬರುತ್ತೆ, ನಿನಗೆ ಮೋಕ್ಷ ಕಾಲಗಳು ಬರುತ್ತೆ, ಓ ತುಳಸಿಗೆ ಮೋಕ್ಷ ಕಾಲ ಬರುತ್ತೆ ಓಕೆ. ಅಂತ ಹೇಳಿದಾಗ ಹ್ಮ್ ಅನಂತರದಲ್ಲಿ ಅವಳಿಗೆ ಮೋಕ್ಷ ಬರುವಂತ ದಿನಗಳು ಆರಂಭವಾಗುತ್ತೆ. ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಮಹಾವಿಷ್ಣು ತಾಳ್ತಾರೆ, ಹ್ಮ್ ಹ್ಮ್ ಆಕೆ ರುಕ್ಮಿಣಿ ಅವತಾರವನ್ನು ತಾಳ್ತಾಳೆ. ನಂತರದಲ್ಲಿ ವಿವಾಹವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವೃಂದಾದೇವಿ ರುಕ್ಮಿಣಿಯಾಗಿ ಜನನವನ್ನು ತಾಳದಂಥವಳು, ವೃಂದಾದೇವಿ ಮತ್ತು ಜಲಂಧರನ ಪತ್ನಿ, ಅಸುರನ ಪತ್ನಿಯಾದಂಥವಳು, ಮಹಾವಿಷ್ಣುವಿಗೆ ಶಾಪ ಕೊಟ್ಟಂಥವಳು, ಕೊನೆಗೆ ಮಹಾವಿಷ್ಣುವಿನ ವಿವಾಹವಾದಂಥವಳು, ಕೊನೆಗೆ ಶ್ರೀಕೃಷ್ಣನನ್ನ ವರಿಸಿ ಕೊನೆಗೆ ಅವಳು ಜೀವನ ಪರ್ಯಂತವಾಗಿ ಮಹಾವಿಷ್ಣುವಿನ ಪತ್ನಿಯಾದಂಥವಳು. ಇವೆಲ್ಲವೂ ಸಹ ಪುರಾಣ ಒಂದು ಕೃತಾಯುಗ, ತ್ರೇತಾಯುಗ, ದ್ವಾಪರ ಎಲ್ಲ ಯುಗಗಳು ಸಹ ಇದು ನಂಟನ್ನು ಬೆಳೆಸ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ನೆಲ್ಲಿ ಗಿಡವನ್ನ ವಿಷ್ಣು ರೂಪದಲ್ಲಿಯೂ ತುಳಸಿ ಗಿಡವನ್ನ ವೃಂದಾದೇವಿಯ ರೂಪದಲ್ಲೂ ಇಟ್ಟು ಅವರಿಗೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ರೂಪದಲ್ಲಿ ಅವರಿಗೆ ವಿವಾಹ ಮಾಡುವಂತಹ ಸಂಪ್ರದಾಯಕ್ಕೋಸ್ಕರವಾಗಿ ತುಳಸಿ ಹಬ್ಬದ ದಿನದಂದು ನಾವೆಲ್ಲರೂ ಸಹ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ. ಅಲ್ಲಿ ತುಳಸಿ ಇದ್ದಾಳೆ ಅಂತಂದ್ರೆ ಅಲ್ಲಿ ಕೃಷ್ಣ ಇರಲೇಬೇಕು. ತುಳಸಿಯಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಒಂದು ಶ್ರೀ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಶ್ರೀ ತುಳಸಿ ಹುಟ್ಟಿದ್ದಂಥದ್ದು, ಶ್ರೀ ತುಳಸಿ ಮಹಾವಿಷ್ಣುವಿನ ಪುರಾಣ ಹೇಗೆ ಬಂತ, ಜಲಂಧರನ ಸಂಹಾರ ಬಂತಲ್ಲ, ಅದು ಶ್ರೀ ತುಳಸಿ ಆಗುತ್ತೆ. ಶ್ರೀಕೃಷ್ಣ ತುಳಸಿಗೆ ಏನು ಅಮೃತ ಕಳಶವನ್ನು ತರಬೇಕಾದ್ರೆ ಏನು ಕತೆ ಬಂತು, ಅದಕ್ಕೆ ಕೃಷ್ಣ ತುಳಸಿಯಾಗಿ ಅಲ್ಲಿ ಜನನವನ್ನು ತಾಳ್ತಾಳೆ. ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ ಎರಡು ರೂಪವನ್ನು ತಾಳದಂಥವಳೇ ವೃಂದಾದೇವಿ.